ನಿಮ್ಮೆಲ್ಲ ರೈತರಿಗೆ ಒಂದು ಮಾತು ಹೇಳೋದು. ಒಂದ್ ನಿಮಿಷ ಕೇಳ್ರಿಪ್ಪ, ಎಲ್ಲರೂ ಕೇಳ್ರಿ. ಒಂದ್ ನಿಮಿಷ ಇದೊಂದು ಮಾತು ಲಕ್ಷ ಕೊಡ್ರಿ. ಅಧ್ಯಕ್ಷ ಚೋಣಪ್ಪಣ್ಣ ಬರ್ರಿ. ತಮ್ಮ ಬಿಡ್ರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈ ದೆಹಲಿ ಒಳಗ ಕೇಂದ್ರ ಸರ್ಕಾರದ ವಿರುದ್ಧ ಭೂ ಸುಧಾರಣೆ, ಭೂ ತಿದ್ದುಪಡಿ, ರಸಗೊಬ್ಬರ ಕಾಯ್ದೆ, ಬೀಜ ಮಸೂದೆ ಕಾಯ್ದೆ ಅಂತ ಕಾಯ್ದೆ ಬಂದಾಗ ಪಂಜಾಬಿ ನಮ್ಮ ಸಂಘಟನೆಯವರು ರಾಕೇಶ್ ಟಿಕಾಯತ್ ಅಂತ ಹೋರಾಟ ಮಾಡಿದ್ರಲ್ಲ, ಅದ್ರಾಗ 77 ವರ್ಷದ ಒಬ್ಬ ಮುಪ್ಪಾವಸ್ಥೆ ಮುದುಕ ಇನ್ನು 2 ದಿನದೊಳಗೆ ಸಾಯ್ತಾನನ್ನು ಗೊತ್ತಾದಾಗ ಮನಿಗೊಂದು ಪತ್ರ ಬರೀತಾನ. ನಾ ಸತ್ರು ಸಹಿತ ನನ್ನ ಹೆಣ ಪಂಜಾಬ್ ಹೋಗ್ಬೇಡ್ರಿ, ಇಲ್ಲೇ ರಸ್ತೆ ಮಧ್ಯದೊಳಗೆ ಹೋಡ್ರಿ. ಆದ್ರ ನನ್ನ ಹೆಣ ನೋಡೋ ಸಲುವಾಗಿ ಏನ್ ಸಂಬಂಧಿಕರ ಅಣ್ಣತಮ್ಮರ ಪಂಜಾಬ್ನವ್ರ ಮಕ್ಕಳು ಮರಿ ಏನ್ ಬರ್ತಿರ್ಲ, ನೀವೆಲ್ಲಾ ಬಂದವರು ಈ ರೈತ ಸಂಘ ಹೋರಾಟದೊಳಗ ಕುಂಡ್ರಿ, ನ್ಯಾಯ ಸಿಗಾನ ಪಂಜಾಬ್ ಹೋಗ್ರಿ ಅಂತ ಹೇಳಿದ್ರು. ಇದನ್ನ ಈ ಸಂದರ್ಭದಾಗ ಯಾಕೆ ಹೇಳಿ ಅರ್ಥ ಆತಲ್ಲ, ನೀವ್ಯಾರು ಮನೆಗೆ ಹೋಗ್ಬೇಡ್ರಿ. ಮತ್ತಿಲ್ಲಿ ಚುಣಪ್ಪನ ಮಲ್ಲಪ್ಪನ ನನ್ನ ಶಿವಾನಂದ್ ಸರ್ ಕುಣಿಸಿಂಗ್ ಏನೋ ಸ್ವಲ್ಪ ಕಟ್ಲಾದ ಕುಳ್ಳಿಂಗ್ ಒಳಗಾದ ಅದ್ರಿ ಮತ್ತ ಅಲ್ಲಿ ಗುರ್ಲಾಪುರದಾಗ ಮಾಡ್ತಿದ್ರಲ್ಲ 10:30 ಆತಂದ್ರ ಸರ್ ನಾಯ್ಕ್ ಸರ್ ಒಬ್ರು ನಾವೊಬ್ರು ಮಲ್ಲಪ್ಪನ ಅಂಗಡಿ 4-5 ಮಂದಿ ಎಲ್ಲಾರು ಮನೆಗೆ. ಹಂಗ್ ಮಾಡ್ಬೇಡ್ರಿ. ನಾಳೆ ಎಲ್ಲಾರು ಕರೆ ಕೊಡ್ರಿ. ಮಲ್ಲಪ್ಪನ, ರಮೇಶ್ ಕಲಾರು, ನಾಗರಾಜು, ಬೆಳಗಾವಿ ಜಿಲ್ಲೆ ಎಲ್ಲಾ ತಾಲೂಕಿನ ಅಧ್ಯಕ್ಷರಿಗೆ ಫೋನ್ ಮಾಡ್ರಿ. ಕನಿಷ್ಠ ಒಬ್ಬೊಬ್ರು 10 ಕ್ರೂಸರ್ ತಗೊಂಡ್ಬರ್ಬೇಕು. ಎಲ್ಲಾ ಜಿಲ್ಲಾಧ್ಯಕ್ಷರಿಗೆ, ಸುಬೇದಾರ್ ಅವ್ರು, ಪ್ರೇಮ್ ಅವ್ರು, ಎಲ್ಲಾ ಜಿಲ್ಲಾಧ್ಯಕ್ಷರಿಗೆ ಮಾತಾಡ್ರಿ. ಆಮೇಲೆ ಅಧ್ಯಕ್ಷರು ಒಂದು ವಿಡಿಯೋ ಮಾಡಿ ಹಾಕ್ತಾರ. ದಯವಿಟ್ಟು ನಾವು ನಾಯ್ಕ್ ಸರ್ ಅಲ್ಲಿ ಮತ್ತು ಮುನವಳ್ಳಿ ಸರ್ ಅಲ್ಲಿ ವಿನಂತಿ ಮಾಡ್ಕೋತೀವಿ. ಸರ್, ನಮ್ಮ ಹೋರಾಟ ಕಾನೂನು ವಿರುದ್ಧವಾಗೆಲ್ಲ ನಿಮ್ಮ ಸಹಕಾರದೊಂದಿಗೆ ಅತ್ಯಂತ ಸರಳವಾಗಿ ಗಾಂಧಿ ತತ್ವದೊಳಗೆ ಇದ ಸರ್ಕಲ್ದೊಳಗೆ ಇರ್ತದ. ನಾವು ನಾಳೆ ನೀವು 12 ಗಂಟೆ ಒಳಗೆ ಏನಾದ್ರು DC ಅವರು ಉಸ್ತುವಾರಿ ನೇತೃತ್ವದೊಳಗೆ ಮುಗಿಸ್ಲಿಲ್ಲ ಅಂದ್ರ ನಮ್ದೊಂದು ಏನೋ ಎಲ್ಲೋ ಪಾದಯಾತ್ರೆ ಮಾಡ್ಬೇಕಂತ ವಿಚಾರ ಐತಿ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ಅದೆಲ್ಲಿ ಅಂತ ಗೊತ್ತಾಗ್ತಲ್ಲ, ಮುಂಜಾನೆ ಹೇಳಿಲ್ಲ. 2 ಗಂಟೆ ಮಟ್ಟ ಸರ್ಗೆ ಗೌರವ ಕೊಟ್ಕೊಂಡ್ರು 2 ಗಂಟೆ ಆದ್ರೊಳಗೆ ಮಧ್ಯಾಹ್ನ ಊಟ ಮಾಡ್ತಿರಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ಒಂದು 3 ತಾಸು ಬೇಕು. ಜನ ಜಾಸ್ತಿ ಕೂಡಿತಂದ್ರ ಅರ್ಧ ಮಂದಿ ಪಾದಯಾತ್ರೆ, ಅರ್ಧ ಇಲ್ಲಿ ಕೊಂಡ್ರು ಹೆಂಗ್ರಿ? ಅದಕ್ಕೇನಿಲ್ಲ. ಒಟ್ಟಾರೆ ನಮ್ಮ ನೀರಾವರಿ ಆಗ್ಬೇಕು. ಯಾವುದೇ ಪಕ್ಷ, MLA, ಸರ್ಕಾರ, ಯಾರೇ ಸಚಿವರ ವೈಯಕ್ತಿಕವಾಗಿ ಯಾರಿಗೂ ವಿರೋಧಿಲ್ಲ, ಯಾರ ಪರನೂ ನಾವಲ್ಲ. ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲಾ ಹಳ್ಳಿಗಳಿಗೆ ಸಮಗ್ರ ನೀರಾವರಿ ಆಗಬೇಕಂತಕ್ಕಂತ ಒಂದೇ ಗುರಿಯೊಂದಿಗೆ ಇಲ್ಲಿ ಕುಂತೀವಿ. ತಾವು SC ಸಾಹೇಬ್ರು DC ಅವ್ರ ಜೊತೆ ಮಾತಾಡ್ತಾರ, ನಮ್ಮ ನಾಯ್ಕ್ ಸರ್, ಮುನವಳ್ಳಿ ಸರ್ SP ಅವ್ರ ಜೊತೆ ಮಾತಾಡ್ತಾರ, SC ಸಾಹೇಬ್ರು DC ಅವ್ರು ಕೊಡ್ಕೊಂಡು ಜಿಲ್ಲಾ ಉಸ್ತುವಾರಿಗೆ ಮಾತಾಡ್ತಾರ. ನಾಳೆ ಮಧ್ಯಾಹ್ನ 11, 12, 1 ಗಂಟೆ ಮಟ್ಟ ಯಾವಾಗ ಬೇಕಾದಾಗ ಬರ್ಲಿ. ನಮ್ಮ ಹೋರಾಟ ಇಲ್ಲಿ ನಿರಂತರವಾಗಿರ್ತದ. ಇಲ್ಲೇ ಚರ್ಚೆ ಆಗ್ಲಿ. ಏನಾದ್ರೂ ಇಲ್ಲಿ ಗಂಭೀರವಾಗಿರ್ತಕ್ಕಂಥ ವಿಷಯ ಚರ್ಚೆ ಆಯ್ತು ಅಂತಂದ್ರ, ನೀರಾವರಿಗೆ ಸಂಬಂಧಪಟ್ಟಾಗ ನಮಗ್ ಖುಷಿ ಆಗುವಂತ ವಿಚಾರ ಆಯ್ತು ಅಂತಂದ್ರ, ನಾವು ಹೋರಾಟವನ್ನ ಇಲ್ಲೇ ಸಾರ್ವಜನಿಕವಾಗಿ ಎಲ್ಲರ ಸಮ್ಮುಖದೊಳಗೆ ನೀವೆಲ್ಲ ಒಪ್ಕೊಂಡ್ರೆ ಹಿಂಗ್ ತಕೊಳ್ರಿ. ಎಸ್ ಅಧ್ಯಕ್ಷ ಸಂಜು ಅವ್ರು ಮಾತಾಡ್ರಿ. ಏನಾದ್ರು ಮಾತಾಡೋದು ನಮ್ಮ ನಾಯ್ಕ್ ಸರ್ ಸ್ವಲ್ಪ ಮಾತಾಡ್ಬೇಕಂತ ವಿನಂತಿ ಮಾಡ್ಕೊಳ್ತೀವ್ರಿ. ಸರ್, ನಮಗೆ ನಿಮಗೆ ಅದು ಬಾಂಧವ್ಯ ಬಿಡೋದಂತ ಆಗಲೇ. ಈಗ ನೆಕ್ಸ್ಟ್ ಸಂಜು ಯಾವ ನೀರಾವರಿ ಡಿಪಾರ್ಟ್ಮೆಂಟ್